ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಮ್ಮ 90 ಡೇಸ್ ಚಾಲೆಂಜಲ್ಲಿ ಡೇ 2 ಆಗಿರುತ್ತೆ. ಡೇ 2 ರೂಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಏನೆಲ್ಲ ಫುಡ್ ತೊಗೊಂಡೆ, ಹೇಗಿತ್ತು ಡೇ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗ್ಗೆನೇ ಇವತ್ತು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತಗೋತಾ ಇದ್ದೀನಿ. ನನ್ನ ಟೈಮಿಂಗ್ಸ್ ತೊಗೊಳ್ಳೋದು ನಾನು ಮೆನ್ಷನ್ ಮಾಡಿರ್ತೀನಿ ವಿಡಿಯೋನಲ್ಲಿ. ನಾನು ಹೇಳ್ತಾನೂ ಇರ್ತೀನಿ. ಡೌಟ್ ಇದ್ದರೆ ನೀವು ಗೊತ್ತಾಗಿಲ್ಲ ಅಂದರೆ ನಾನು ಮೆನ್ಷನ್ ಕೂಡ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ಅರೌಂಡ್ 6:30 ಆ ಥರ ಟೈಮಲ್ಲಿ ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತಗೋತೀನಿ. ಸಮ್ಟೈಮ್ಸ್ ಲೇಟ್ ಆದಾಗ, ಅಂದರೆ ಮಕ್ಕಳು ಹೋಗೋ ಟೈಮಲ್ಲೇ ನಾನು ತೊಗೊಳ್ಳೋದು. ಸ್ವಲ್ಪ ಗಡಿಬಿಡೀಲಿ ಲೇಟ್ ಆಗಿದ್ದರೆ ಸ್ಕಿಪ್ ಕೂಡ ಮಾಡಿರ್ತೀನಿ. ನಾರ್ಮಲ್ ಪ್ಲೇನ್ ವಾಟರ್ನ ತೊಗೊಂಡಿರ್ತೀನಿ ಅಷ್ಟೇ. ಇಲ್ಲಾಂದರೆ ಯಾವುದಾದ್ರೂ ಒಂದು ಫ್ಯಾಟ್ ಕಟ್ಟರ್ ಡ್ರಿಂಕನ್ನು ತಗೋತೀನಿ. ಇನ್ನು ಡೇ 1 ಚೆನ್ನಾಗಿ ಹೋಯಿತು. ಡೇ 2 ಕೂಡ ನಮಗೆ ಚೆನ್ನಾಗಿ ಹೋಗಿದೆ. ನಾನು ಮೊದಲೇ ತಿಳಿಸಿರೋ ಫಸ್ಟ್ ವಿಡಿಯೋನಲ್ಲಿ ತಿಳಿಸಿರೋ ಹಾಗೆ 45 ಮಿನಿಟ್ಸ್ ವರ್ಕೌಟ್ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಏನಾದರೂ ಕೆಲಸಗಳಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಅಟ್ಲೀಸ್ಟ್ 5 ಡೇಸ್ ವರ್ಕೌಟ್ನ ಕಂಪಲ್ಸರಿ ಮಾಡಲೇಬೇಕು. ಬ್ರೇಕ್ಫಾಸ್ಟ್ಗೆ ಇವತ್ತು ಒಂಥರ ರಾಗಿ ಮಾಲ್ಟ್ ಥರ ಮಾಡ್ಕೊಂಡಿದ್ದೆ. ರಾಗಿ ಗಂಜಿ ಥರ ಅಲ್ಲ, ರಾಗಿ ಮಾಲ್ಟ್ ಅಂತ ಹೇಳಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ನಾನು ಸಿಂಪಲ್ಲಾಗಿ ಮಿಕ್ಸರ್ಗೆಲ್ಲ ಏನು ಹಾಕ್ಕೊಂಡಿಲ್ಲ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಕೈ ಆಡಿಸ್ತಾ ಬೇಯಿಸ್ತಾ ಹೋಗಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ನೋಡಿಕೊಂಡು ಆ ರೀತಿ ನೀವು ಮಾಡ್ಕೋಬೋದು. ನಾನು ಸ್ವಲ್ಪ ತಿಳುವಾಗಿ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಇನ್ನು ಗಂಜಿ ಥರ ಕೂಡ ತೊಗೋಬೋದು. ಇಷ್ಟ ಆಗ್ತಾಯಿದ್ರೆ ಅದಕ್ಕೆ ಮಜ್ಜಿಗೆ ಎಲ್ಲ ಸೇರಿಸ್ಕೊಂಡು ಆ್ಯಸ್ ಎ ಬ್ರೇಕ್ಫಾಸ್ಟ್ನು ತೊಗೋಬೋದು. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇದನ್ನೇ ಮಾಡ್ಕೊಂಡಿದ್ದೆ, ರಾಗಿ ಮಾಲ್ಟು. ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು, ಟೈಮ್ ಇಲ್ಲ ಅನ್ನೋರಿಗೆ ಇದು ಒಂದು ಹೆಲ್ದಿ ಮತ್ತು ಈಸಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ನಾವು ತಿನ್ನೋ ಫುಡ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದ್ದರೆ ನಾವು ವೆಯ್ಟ್ ಲಾಸ್ನ ಈಸಿಯಾಗಿ ಮಾಡ್ಬೋದು. ಬ್ಯಾಲೆನ್ಸ್ಡ್ ಫುಡ್ ಅದೇ ಮೇನ್ ಇರುತ್ತೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಯಾವ ರೀತಿ ನಾವು ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಆ ರೀತಿ ನಮ್ಮ ವೇಟಲ್ಲಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ವೇಟ್ ಇಲ್ಲ ಅಂದರೂ ನಿಮಗೆ ಫ್ಯಾಟ್ ಲಾಸ್ ಅಂತೂ 100% ಸಿಕ್ಕೇ ಸಿಗುತ್ತೆ. ನೀವು ಅದನ್ನು ನೋಡ್ಕೋಬೋದು ನಿಮ್ಮ ಡ್ರೆಸ್ಸಸ್ನ ಹಾಕ್ಕೊಂಡು. ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಮೇನ್ಲಿ ಬಂದುಬಿಟ್ಟು ಫುಡ್ನ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಫುಡ್ಡಲ್ಲಿ ಕಾರ್ಬ್ಸು, ಪ್ರೋಟೀನ್ಸು, ಫೈಬರು ಎಲ್ಲವೂ ಇರಬೇಕು. ನಾವು ಕೇವಲ ಕಾರ್ಬ್ಸ್ ಬಿಟ್ಬಿಟ್ಟು ಡಯಟ್ ಮಾಡ್ತೀವಂದರೆ ಅದನ್ನು ಲಾಂಗ್ ಟರ್ಮ್ ನಮ್ಗೆ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಬರೀ ಪ್ರೋಟೀನ್ ತಿನ್ಕೊಂಡೇ ನಾವು ವೆಯ್ಟ್ ಲಾಸ್ ಮಾಡ್ತೀವಂದ್ರೂ ಅದು ಸಾಧ್ಯ ಆಗೋಲ್ಲ. ಹಾಗಾಗಿ ನಮ್ಮ ಒಂದು ಪ್ಲೇಟಲ್ಲಿ ಎಲ್ಲ ಥರದ ಕಾರ್ಬ್ಸ್, ಪ್ರೋಟೀನ್, ಫೈಬರ್ ಪ್ರತಿಯೊಂದು ಇರಬೇಕು. ಅಂದಾಗ ಮಾತ್ರ ನಮ್ಮದು ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ. ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂದರೆ, ನಾನೇನು ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ, ಒನ್ ಟೈಮಲ್ಲಿ ಪ್ರೋಟೀನ್ ಇಂಟೇಕ್ ಇರಲೇಬೇಕು. ಪ್ರೋಟೀನ್ ಇಂಟೇಕ್ ಎದಕ್ಕೆ ಬೇಕು ಅಂತಂದರೆ, ನಮ್ಮ ಹೇರ್, ಸ್ಕಿನ್ಗೆ ಪ್ರೋಟೀನ್ ಬೇಕೇ ಬೇಕು. ಈ ಥರ ನಾವು ಸ್ವಲ್ಪ ಕ್ಯಾಲರಿ ಡಿಫಿಷಿಯನ್ಸಿಯಾಗಿ ತಿನ್ನುವಾಗ ನಮಗೆ ಹಸಿವು ಬೇಗ ಆಗುತ್ತೆ. ಹಾಗಾಗಿ ಆ ಹಸಿವನ್ನು ತಡೆಯೋಕ್ಕೆ ನಾವು ಪ್ರೋಟೀನ್ ಇರುವಂಥ ಫುಡ್ನ ತೊಗೋಬೇಕಾಗತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಅಥವಾ ರಾತ್ರಿ ಯಾವಾಗ ಸಾಧ್ಯ ಆಗುತ್ತೋ ಅಟ್ಲೀಸ್ಟ್ ಒಂದು ದಿವಸದ ಒಂದು ಮೀಲಲ್ಲಿ ನೀವು ಆದಷ್ಟು ಪ್ರೋಟೀನ ತಗೊಳ್ಳಿ. ನಾನ್ ವೆಜ್ ತಿನ್ನೋರಾದರೆ ಚಿಕನ್, ಅದರಲ್ಲೆಲ್ಲ ಪ್ರೋಟೀನ್ ಸಿಗುತ್ತೆ, ಎಗ್ಗಲ್ಲೂ ಸಿಗುತ್ತೆ. ವೆಜಿಟೇರಿಯನ್ಗೆ ನಿಮಗೆ ಕಾಳುಗಳಾಗಲಿ, ಸೋಯಾ, ಪನ್ನೀರು, ತೋಫು ಈ ಥರ ಒಂದಷ್ಟು ಸಿಗುತ್ತೆ ಫುಡ್ಡಲ್ಲಿ. ಅದನ್ನು ನಾವು ಆದಷ್ಟು ಕ್ವಾಂಟಿಟಿನ ನೋಡಿ, ಪ್ರೋಟೀನ್ ಇರುತ್ತೆ ಅಂತ ಹೇಳಿ ಜಾಸ್ತಿ ತೊಗೊಳ್ಳೋದು ಬೇಡ. ಕ್ವಾಂಟಿಟಿ, ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಪ್ರೋಟೀನ್ ಇಂಟೇಕ್ನ ತೊಗೋಬೇಕಾಗತ್ತೆ. ಈ ರೀತಿ ನಮ್ಮ ಒಂದು ಊಟದ ಪ್ಲೇಟು, ನಾವು ತಿನ್ನುವಂಥ ಪ್ಲೇಟಲ್ಲಿ ಎಲ್ಲ ಥರದ್ದು ಇರಬೇಕು. ಸೊಪ್ಪು, ತರಕಾರಿ, ಹಣ್ಣುಗಳನ್ನು ತಿನ್ನಬೇಕು. ನಮಗೆ ಫೈಬರ್ ಬೇಕಂದರೆ ವೆಜಿಟೇಬಲ್ಸು, ಹಣ್ಣುಗಳು ಪ್ರತಿಯೊಂದು ನಮ್ಮ ಫುಡ್ ಒಂದು ನಮ್ಮ ಪ್ಲೇಟಲ್ಲಿದ್ದಾಗ ಅದು ಬ್ಯಾಲೆನ್ಸ್ಡ್ ಮೀಲಾಗಿ ನಾವು ತೊಗೋಬಹುದು. ಆಗ ನಮಗೆ ಈಸಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ. ಒಂದೇ ಥರದ ಫುಡ್ಡನ್ನು ತಿಂದ್ಕೊಂಡು ಯಾವತ್ತೂ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಬರೀ ಪ್ರೋಟೀನ ತಿಂತೀವಿ, ಬರೀ ಕಾರ್ಬ್ಸ್ ತಿಂತೀವಿ, ಲಿಕ್ವಿಡ್ ಡಯಟ್ ಮಾಡ್ತೀವಿ. ಆ ರೀತಿ ಮಾಡಿದಾಗ ಅದು ನಮಗೆ ಶಾರ್ಟ್ ಟರ್ಮ್ ಮಾತ್ರ ಮಾಡೋಕ್ಕಾಗೋದು. ಲಾಂಗ್ ಟರ್ಮ್ಗೆ ಅದು ಖಂಡಿತ ಸಾಧ್ಯ ಆಗೋಲ್ಲ ಫ್ರೆಂಡ್ಸ್. ಯಾರಾದರೂ ಈಗ ಫಸ್ಟ್ ಟೈಮ್ ನೀವು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ.
ಬೇರೆ ಬೇರೆ ಕ್ರ್ಯಾಶ್ ಡಯಟ್ ಎಲ್ಲ ಮಾಡಿ ನಮಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಹೇರ್ ಲಾಸ್ ಆಗುತ್ತೆ, ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ. ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಕ್ರ್ಯಾಶ್ ಡಯಟ್ ಅಂದರೆ ಒಂದು ಮೀಲ್ನ ಸ್ಕಿಪ್ ಮಾಡೋದು, ಇಲ್ಲ ಒಂದು ಮೀಲಲ್ಲಿ ಏನೂ ಇಲ್ಲ ಸುಮ್ಮನೆ ನಾನು ಸಲಾಡ್ ಥರ ಮಾಡ್ಕೊಂಡು ತಿಂತೀನಿ ಅಂತಂದರೂ ಕೂಡ ಅದು ಫಿಲ್ಲಿಂಗ್ ಆಗಿರಲ್ಲ. ಆ ರೀತಿ ಮಾಡಿದಾಗ ಕೂಡ ನಮ್ಮದು ವೆಯ್ಟ್ ಲಾಸ್ ಆಗುತ್ತೆ, ಬಟ್ ಅದು ನಿಮಗೆ ಲಾಂಗ್ ಟರ್ಮ್ಗೆ ಅದು ಮಾಡೋಕ್ಕಾಗಲ್ಲ. ಈ ರೀತಿ ನೀವು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಇನ್ನು ಬ್ರೇಕ್ಫಾಸ್ಟಿಗೆ ನಾನು ರಾಗಿನ ಅದೇ ಸ್ವಲ್ಪ ತೆಳುವಾಗಿ ಇಟ್ಕೊಂಡಿದ್ದೆ. ಆರಿದ ಮೇಲೆ ಅದಕ್ಕೆ ಸ್ವಲ್ಪ ಬಾಳೆಹಣ್ಣು, ಮೇಲೆ ಒಂದು ಸ್ವಲ್ಪ ನಾನು ಮಿಕ್ಸ್ಡ್ ಸೀಡ್ಸ್ನ ಇದೆ ನಮ್ಮ ಹತ್ರ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಈ ಒಂದು ಡಯಟಲ್ಲಿ ಈ ಸೀಡ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸ್ವಲ್ಪ ಎನರ್ಜೆಟಿಕ್ ಆಗಿರೋದು, ಹಾಗಾಗಿ ನಿಮಗೆ ಫಿಲ್ಲಿಂಗ್ ಆಗೂ ಇರುತ್ತೆ. ಇದರ ಸೀಡ್ಸಿಂದ ನಿಮಗೆ ಕ್ಯಾಲ್ಶಿಯಮ್, ಎಲ್ಲ ಥರದ ಮ್ಯಾಂಗನೀಸ್, ಎಲ್ಲ ಥರದ ವಿಟಮಿನ್ಸ್ ನಿಮಗೆ ಸಿಗುತ್ತೆ. ಅವೈಲೇಬಲ್ ಇದ್ದರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಆರ್ಡರ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೂಡ ಸಿಗುತ್ತೆ ನಿಮಗೆ. ತುಂಬ ದೊಡ್ಡದು ಬೇಡ ಅಂತಂದರೂ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟಿಗೆ, ಸ್ಮೂತಿಗೆ, ನೀವು ಓಟ್ಸ್ ಸ್ಮೂತಿಗೆ, ಸಲಾಡ್ಸ್ಗೆ ಈ ಥರ ನೀವು ಹಾಕ್ಕೊಂಡು ತಿನ್ಕೋಬೋದು. ಸೂಪರ್ ಫುಡ್ಡು. ಇನ್ನು ನಂದು ಬ್ರೇಕ್ಫಾಸ್ಟ್ ನಾನು ಮಾಡೋಕ್ಕೂ ಮುಂಚೆ ನನ್ನ ಫಾಸ್ಟಿಂಗನ್ನು ಬ್ರೇಕ್ ಮಾಡ್ಕೊತೀನಿ. ಅದು ಒಂದು 4 ಬಾದಾಮಿಂದ ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೋತೀನಿ. ಅಂದರೆ ಬ್ರೇಕ್ಫಾಸ್ಟ್ ಬಂದು 10 ಗಂಟೆಗೆ ನಾನು ತೊಗೊಳ್ಳೋದು. ಕೆಲವೊಂದು ಸಲ ಲೇಟ್ ಆಗುತ್ತೆ, ಆವಾಗ ಏನು ಮಾಡೋಕ್ಕಾಗಲ್ಲ. 10:30, 11 ಬೇಗ ಅಂತೂ ಯಾವಾಗೂ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಲೇಟಾಗಿ ಆಗೋದು. 10 ಗಂಟೆ ಮುಂದೆನೇ ಬ್ರೇಕ್ಫಾಸ್ಟ್ ಆಗೋದು ನಂದು. ಡಿನ್ನರ್ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡ್ತಾಯಿದ್ದೀನಿ 8 ಗಂಟೆ ಒಳಗಡೆ. ಇನ್ನು 45 ಮಿನಿಟ್ಸ್ ವರ್ಕೌಟ್ ಕಂಪಲ್ಸರಿ ಇರುತ್ತೆ. ಈ ಸ್ಟಾರ್ಟಿಂಗಲ್ಲಿ ಜಸ್ಟ್ ನಾನು 20 ಮಿನಿಟ್ಸ್ ಅಷ್ಟೇ ಮಾಡಿರೋದು ಇವತ್ತು. ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಹಾಗಾಗಿ 20 ಮಿನಿಟ್ಸ್ ವರ್ಕೌಟ್ನ ಮಾತ್ರ ಮಾಡಿರೋದು. ಡೇ ಬೈ ಡೇ ಜಾಸ್ತಿ ಮಾಡ್ತಾ ಹೋಗೋಣ. 40 ಮಿನಿಟ್ಸ್ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಈವ್ನಿಂಗ್ ವಾಕ್ ಕೂಡ ನಾನು ಮಾಡ್ತಾಯಿದ್ದೀನಿ. ಒಂದು 4,000 to 5,000 ಸ್ಟೆಪ್ಸ್ನ ಈಗ ಕಂಪ್ಲೀಟ್ ಮಾಡ್ತಾ ಇರೋದು. ಇನ್ನು ಕಮ್ಮಿಂಗ್ ಡೇಸಲ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಫುಡ್ ರುಟೀನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಎಷ್ಟು ಅಂದರೆ ನನ್ನ ವೆಯ್ಟ್ ಲಾಸ್ ಎಷ್ಟಾಯಿತು ಅಂತ ನಿಮಗೆ ಅಪ್ಡೇಟ್ ಸಿಗೋದು ಒಂದು ವಾರಕ್ಕೊಮ್ಮೆ ನಾನು ನನ್ನ ವೆಯ್ಟ್ ಅಪ್ಡೇಟ್ನ ತೋರಿಸ್ತೀನಿ. ಪ್ರತಿ ದಿವಸ ನಾನು ವೆಯ್ಟ್ನ ತೋರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ಫ್ಲಕ್ಚುವೇಷನ್ ಆಗ್ತಾ ಇರುತ್ತೆ. ಪ್ರತಿ ದಿವಸ ಸೇಮ್ ವೆಯ್ಟ್ ಒಂದು ದಿವಸ ಜಾಸ್ತಿ ತೋರಿಸುತ್ತೆ, ಕಡಿಮೆ ತೋರಿಸುತ್ತೆ. ಹಾಗಾಗಿ ನಿಮಗೂ ಕೂಡ ಕನ್ಫ್ಯೂಷನ್ ಆಗೋದು ಬೇಡ. ಎಟ್ ದ ಎಂಡ್ ಡೇ 8th ಡೇ ನಮ್ಮದು ಒಂದು ವಾರದ ವೆಯ್ಟ್ ಲಾಸ್ ಎಷ್ಟಾಯಿತು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು, ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ನ ಲೈಟಾಗಿ ತೊಗೊಂಡಿದ್ರೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ನ ತೊಗೋಬೋದು. ಇದು ಕಂಪ್ಲೀಟ್ಲಿ ಆಪ್ಷನ್ನು. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನೀವು ಈಟಿಂಗ್ ವಿಂಡೋನಲ್ಲಿ ಎಷ್ಟು ಬೇಕಾದರೂ ತೊಗೋಬೋದು. ನನಗೆ ಅರೌಂಡ್ 12 ಗಂಟೆಗೆ ನಾನು ಇಲ್ಲಿ ಪಪ್ಪಾಯ ಮತ್ತು ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ಅಂಥೇಳಿ ನಾನು ಶೇಂಗಾ ಚಿಕ್ಕಿನ ತೊಗೊಂಡಿದ್ದೀನಿ. ನಿಮಗೆ ಹಸಿವಿಲ್ಲ ಅಂತಂದರೆ ನೀವು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ ಹಸಿವು ಆಗ್ತಾಯಿದೆ ಅಂದರೆ ನೀವು ಕುಕ್ಕುಂಬರು, ಈ ಥರ ಏನಾದರೂ ಫ್ರೂಟ್ಸ್, ಸೀಸ್ನಲ್ ಫ್ರೂಟ್ ಏನೇ ಇದ್ದರೂ ನೀವು ಅರೌಂಡ್ 12-12:30ಗೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ತೊಗೋಬೋದು. ಫ್ರೂಟ್ಸು ಕೂಡ ಒಳ್ಳೆಯದು, ನಿಮಗೆ ಹೈಡ್ರೇಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ಇನ್ನು ಪಪ್ಪಾಯ, ಆರೆಂಜ್ ಈ ಥರದ ಫ್ರೂಟ್ಸ್ನ ತೊಗೊಳ್ಳೋದ್ರಿಂದ ನಿಮ್ಮ ಈ ಒಂದು ಡಯಟಲ್ಲಿ ಸ್ಕಿನ್ ಡಲ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಈ ಥರ ಸೀಡ್ಸು, ಫ್ರೂಟ್ಸು ಇದನ್ನು ಆದಷ್ಟು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನಕ್ಕೆ ಲಂಚ್ ಬಂದುಬಿಟ್ಟು ನಾನು ಪ್ರೋಟೀನ್ನ ಆ್ಯಡ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಇವತ್ತು ಮಧ್ಯಾಹ್ನ ಲಂಚಕ್ಕೆ ನಾನು ಸೋಯಾ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಆವಾಗಲೇ ಹೇಳಿದಾಗೆ ಬ್ಯಾಲೆನ್ಸ್ಡ್ ಫುಡ್ ಯಾವ ಥರ ಪ್ಲ್ಯಾನ್ ಮಾಡೋದು ಅಂತ ಒನ್ ಡೇ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿದ್ರೆ ಒಂದು ಮೀಲಲ್ಲಿ ನೀವು ಪ್ರೋಟೀನ್ ಇಂಟೇಕ್ ಮಾಡ್ಕೋಬೋದು. ಆ ಥರ ನೀವು ಮಾಡಿದಾಗ ನಿಮ್ಮ ಮುಂಚೆನೇ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ ಬೆಸ್ಟು. ನೆಕ್ಸ್ಟ್ ಡೇಗೆ ಏನು ಒಂದು ಪ್ರೋಟೀನ್ ಏನೂ ಇಲ್ಲ ಅಂದರೆ ಕಾಳುಗಳು ಇದ್ದೇ ಇರುತ್ತೆ. ಕಾಳುಗಳನ್ನು ನೆನೆಸಿ ನೀವು ಕಾಳುಗಳನ್ನ ಕುದಿಸ್ಕೊಂಡು ತಿನ್ಬೋದು. ಕಡಲೆಕಾಳು, ಕಾಬೂಲು, ರಾಜ್ಮಾ, ಸೋಯಾ, ತೋಫು, ಪನ್ನೀರ್ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು ಮೀಲಲ್ಲಿ ನೀವು ಸ್ವಲ್ಪನಾದರೂ ಪ್ರೋಟೀನ್ ತೊಗೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ, ಮಸಲ್ ಲಾಸ್ ಆಗೋದಿಲ್ಲ. ನಾನಿಲ್ಲಿ ಮಧ್ಯಾಹ್ನ 2 ಚಪಾತಿ ತೊಗೋತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಲಂಚ್ ಆದಮೇಲೆ ನಾನು 1 ಗ್ಲಾಸಷ್ಟು ಮಜ್ಜಿಗೆನ ತೊಗೋತೀನಿ ಕಂಪಲ್ಸರಿ. ನೀರು ಜಾಸ್ತಿ ಕುಡಿಬೇಕು. ಎಷ್ಟು ನೀರು ಜಾಸ್ತಿ ಕುಡಿತೀರಾ 3-4 ಲೀಟರ್ ನೀರಂತೂ ಕಂಪಲ್ಸರಿ ಕುಡಿಲೇಬೇಕು.
ಇನ್ನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ನಾನು ಇಲ್ಲಿ ಹೆಸರು ಕಾಳು, ಬ್ರೌನ್ ರೈಸು ಮತ್ತು ಮೆಂತೆ ಇದನ್ನೆಲ್ಲ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ. ಡಿನ್ನರ್ಗೆ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ರೌನ್ ರೈಸ್ ನಾನು ಯೂಸ್ ಮಾಡ್ತಾ ಇರೋದು, ವೈಟ್ ರೈಸ್ ಅಲ್ಲ. ಅದರಿಂದ ನಾನಿಲ್ಲಿ 2 ದೋಸೆನ ನಾನು ನೈಟ್ ಡಿನ್ನರ್ ಆಗಿ ತೊಗೊಂಡಿದ್ದೀನಿ. ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.